ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಕಾಣ್ತಿದ್ದೀನಿ. ಇವೇನು ಗೊತ್ತಾ ಗೈಸ್, ಇವು ನಾನಂತೂ ಒಂದು ಟೈಮನ್ನು ಅಡುಗೆ ಇದನ್ನು ಮಾಡೇ ಇಲ್ಲ. ಬಟ್ ಮಾಡೋಣ ಒಂದು ಟೈಮ್ ತೊಂಡೆಕಾಯಿದು ಮಾಡೋಣ ಒಂದು ಟೈಮ್ ಅಂತೇಳಿ. ಇದು ನನ್ನ ಹಸ್ಬೆಂಡ್ ಇದ್ರಲ್ಲ, ಅವ್ರ ಮನೆ ಹತ್ರ ಅದೇ ಅರಟಿಗೆ ಅದೇ ಏನು ಮಾಡಿದ್ರೆ ಅವರಮ್ಮ ಬಳ್ಳಿ ಆಗ್ಬಿಟ್ಟಿತ್ತು. ಹಣ್ಣಾಗಿ ಉದುರ್ತಿದ್ವು. ಹಣ್ಣು ತಿಂತಿದ್ರು ಅವ್ರು, ಬರೇ ಬಾಯಿಲ್ಲ. ನಾನು ತಿಂತಿದ್ದಿಲ್ಲ, ಇಷ್ಟಪಡ್ತಿದ್ದಿಲ್ಲ. ಇವು ಕಾಯಿ, ಇವು ಸ್ವಲ್ಪ ಹಣ್ಣಂದ್ರೆ ರೆಡ್ ಕಲರ್, ಫುಲ್ ರೆಡ್ಡಾಗಿರ್ತವೆ ಇತ್ತು. ಅದಕ್ಕೆ ಇದು ಮಾಡೋಣ ತೊಂಡೆಕಾಯಿ ಅಂತ ತಗೊಂಬಂದಿದ್ದೆ, ಒಂದು ಅರ್ಧ ಕೆಜಿ ಅಷ್ಟು. ಇನ್ನು ಅವ್ರು ಮಲಗಿದ್ದಾರೆ. ಇನ್ನು ನಾನು ಪ್ರಿಯಾಂಶಿಗೆ ಎದ್ದು ಬಂದ. ನಾನು ರೊಟ್ಟಿ ಸುಟ್ಟು ಅನ್ನಕ್ಕಿಟ್ಟೀನಿ. ದಿನ ಬರೀ ಹಿಂಗೆ ಲೇಟಾಗಿ ಎದ್ದರೆ ಹೆಂಗಂತ, ಡ್ಯೂಟಿಲೆಲ್ಲ ಲೇಟಾಗಿ ಎದ್ದಾಡ್ತಿದ್ದಿ. ಅದಕ್ಕೋಸ್ಕರ ಬೇಗ ಎದ್ದು ರೊಟ್ಟಿ ಹಾಕಿದ್ದೀನಿ. ಈಗ ತೊಂಡೆಕಾಯಿ ಮಾಡಬೇಕು. ತೊಂಡೆಕಾಯಿ ಮಾಡೋಕ್ಕೆ ಈ ಕಡೆ ಸೈಡ್ ಕಟ್ ಮಾಡ್ಕೊಂಡು, ಇವು ಸ್ವಲ್ಪ ಜಾಸ್ತಿ ಉದ್ದ ಇದೆ ನೋಡಿ, ಎಷ್ಟು ಉದ್ದ ಇದೆ. ಅದಕ್ಕೆ ಇಷ್ಟು ಉದ್ದ ಇದ್ದರೆ ಚೆನ್ನಾಗಿರಲ್ಲ. ಪೀಸ್ ಮಾಡ್ಕೊಂಡು ಎಣ್ಣೆ ಬದನೆಕಾಯಿ ಹಾಕ್ಕೊಂತೀವಲ್ಲ, ಆ ಕಡೆ ಕಟ್ ಮಾಡ್ಕೊತೀನಿ. ನೋಡೋಣ ಹೇಗೆ ಬರುತ್ತೆ ಟೇಸ್ಟು ಅಂತ. ನೆಕ್ಸ್ಟ್ ಟೈಮ್ ತಂದು ಮಾಡ್ಬೋದಾ ಅಂತಂದೇಳಿ ಹಿಂಗೆ ಮಾಡೋಣ ಬನ್ನಿ. ಇದನ್ನು ನೋಡಿ, ತೊಂಡೆಕಾಯಿ ಗ್ರೇವಿ ಮಾಡೋಕ್ಕೆ ಈ ಥರ ಕಟ್ ಮಾಡಿಟ್ಕೊಂಡು ಈ ಥರ 4 ಪೀಸ್ ಮಾಡ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ, ಅಲ್ಲ ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಂಡಿದ್ದೆ, 1-2 ಟೊಮೊಟೊ ಇದರಲ್ಲಿ ಹಾಕ್ಕೊಂಬಿಡ್ತೀನಿ. ಹಾಗೆ ಸಣ್ಣ ಕಾಯಕ್ಕೆ ಇಟ್ಟಿದ್ದೀನಿ. ಇನ್ನು ಇದು ಕಟ್ ಮಾಡ್ಕೊಂಡಿದ್ದೀನಲ್ವ, ಇವು ಒಂದು 4 ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಕವರ್ ಮಾಡಿ ನೀರಿನಾಗಿ ಇದ್ರೆ ಫ್ರಿಡ್ಜಿನ ಕಾರ್ನ ಐತಿ ನಾವು. ನೋಡಿ, ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕಡೆ ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕು. ಪೋಸ್ಟ್ ಹಾಕಿದರೆ ಬೇಯಲ್ಲ ಒಮ್ಮೆಗೆ, ಅದಕ್ಕೆ 4 ಹಾಕಿ ಬೆಂದ್ಕೋಬೇಕು. ನೋಡಿ, ಈ ರೀತಿ ಇಲ್ಲಿ ಅರಳಿದೆಯಲ್ಲ, ಒಂದು ಹೂವು ಥರ ಈ ಥರ ಅರಳಬೇಕು. ಬಿಡಿಯಾಗಿ ಇಲ್ಲಿ ಅರಳ್ಕೊಂಡು ನಿಂತಿದೆ ನೋಡಿ, ಆ ಥರ ಈ ಥರ ಇದಾದರೆ ಚೆನ್ನಾಗಿ ಬರುತ್ತೆ. ನೋಡಿ, ಇದ್ರಂಗೆ ಹುರ್ಕೋಬೇಕು. ಪೋಸ್ಟ್ ಇದ್ರಂಗೆ ಹುರ್ಕೊತೀನಿ. ಎಣ್ಣೆ ಕಾದಿದೆ, ಕರಿಬೇವು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊತೀನಿ. ಈಗ ಚೆನ್ನಾಗಿ ಫ್ರೈ ಆಗಲಿ. ಎಣ್ಣೆ ಕಾಲಿಗೆಲ್ಲ ಬೇಗ ಆಗಿಬಿಡುತ್ತೆ. ಇನ್ನು ಇಲ್ಲಿ ನೋಡಿ, ಇದು ತೊಂಡೆಕಾಯಿ ಇದೆ ಅಲ್ವಾ, ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ. ಎಣ್ಣೆಲಿ ಫ್ರೈ ಮಾಡ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ಈ ಮಸಾಲೆ ಏನು ಮಾಡ್ಕೊಂಡಿದ್ದೀನಲ್ವ, ಉಳ್ಳಾಗಡ್ಡೆ ಫ್ರೈ ಆಗಿದೆ. ಇನ್ನು ಇದಕ್ಕೆ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಚಿಕನ್ ಮಾಡಿಲ್ಲಲ್ಲಪ್ಪ, ಅಮ್ಮ ಮಾಡ್ಕೊಡ್ಬೇಕಂತೆ ಅಮ್ಮಗ. ಕೊಡ್ತಾ ಅಮ್ಮ. ನಾನು ಮತ್ತೆ ರೊಕ್ಕ ಪ್ರಿಯನ್ ಸೇವ್ ಮಾಡಿ ರೆಡಿಗೆ ಚಿಕನ್ ಅಂತ ಹೇಳಿರುತ್ತೆ. ಅದಕ್ಕೆ ಚಿಕನ್ ಹಾಕ್ಸ್ಕೊಂಡು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನನಗೆ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಸಿ ವಾಸನೆಗೋರು ಮಾಡಿದ್ದೀನಿ. ಇದು ಶೇಂಗದ್ದೆಲ್ಲ ತಳಗಿದೆ. ನೀರು ಹಾಕ್ಕೊತೀನಿ. ಅದು ಶೇಂಗಾ ಹಾಕಿದ್ದೀನಲ್ವ, ಬೇಗನೆ ತಳ ಹಿಡಿದು ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು.
ಇನ್ನು ಬೇಯಿಸಿ ಅದು ಹಸಿ ವಾಸನೆ ಹೋಗೋವರೆಗೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನು ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನು ನಾನು ವಾಯ್ಸ್ ಯಾಕೆ ಕೊಡ್ತಿದ್ದೆ ಅಂದರೆ ನನ್ನ ಹಸ್ಬೆಂಡ್ ಇನ್ನು ಕುಡಿಯೋಕ್ಕೆ ನೀರು ಕುಡಿಯೋಕ್ಕೆ ಬೇರೆ ಅಡುಗೆ ಮಾಡೋಕ್ಕೆ ಬೇರೆ ಫ್ರೆಂಡ್ಸ್. ನಮ್ಮದೊಂದು ವಿಚಿತ್ರ 3 ನೀರು ಬಳಸ್ತೀವಿ ನಾವು. ಅಡುಗೆ ಮಾಡೋ ನೀರಿದ್ದಿಲ್ಲ, ಹಾಗಾಗಿ ನೀರು ಕಸಿದ್ರು ಅವರು ಸರಿ ಸರಿ ಅಂತ ಹೇಳ್ತಿದ್ರು. ಹಾಗಾಗಿ ಸ್ವಲ್ಪ ವಾಯ್ಸ್ ರೇಂಜ್ ಹೆಂಗಿರುತ್ತೆ ಅಂದರೆ ಯಾರಾದರೂ ಕೇಳಿದವ್ರು ಭಯಪಟ್ಟು ಕೊಡ್ಕಂಗಿರುತ್ತೆ. ಅದಕ್ಕೆ ಹಾಗಾಗಿ ಮ್ಯೂಟ್ ಮಾಡಿ ನಾನು ಕೊಡ್ತಿದ್ದೀನಿ, ವಾಯ್ಸ್ ಕೊಡ್ತಿದ್ದೀನಿ. ಹೀಗೆ ಇನ್ನು ಚೆನ್ನಾಗಿ ಇದು ಮಾಡ್ಕೋಬೇಕು, ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡಾದ್ಮೇಲೆ ಇನ್ನೇನು ಅದು ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ನಲ್ವ ಅದನ್ನ ಇದ್ರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಆಯ್ತು, ರೆಡಿ ಆಗುತ್ತೆ. ಇನ್ನು ಫ್ರೆಂಡ್ ಟೇಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ 1 ಟೈಮ್ ಓಕೆ ಫ್ರೆಂಡ್, ನೆಕ್ಸ್ಟ್ ಟೈಮ್ ತಿನ್ಬೇಕಂದ್ರೆ ಆಗಲ್ಲ. ಅಂದರೆ ಚೆನ್ನಾಗಿರುತ್ತೆ, ಬಟ್ ತಿಂದು ಅಭ್ಯಾಸ ಇರೋರಿಗೆ ಚೆನ್ನಾಗಿ, ಬಟ್ ತಿನ್ನಲಾರ್ದವರಿಗೆ ಚೆನ್ನಾಗಲ್ಲ. ತಿನ್ನೋರಿಗೆ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿ ಆಗಿತ್ತು. ಬಟ್ ಒಂದೇ ಟೈಮ್ ತಿನ್ನೋಕೆ ನನ್ನ ಪ್ರಕಾರ ನಾವಂತೂ ಒಂದೇ ಟೈಮ್ ತಿಂದಿದ್ವಿ. ಈಗ ಎಡಿಟ್ ಮಾಡ್ತಿದ್ದೀನಲ್ವ, ಈಗ ಹೇಳ್ತಿದ್ದೀನಿ. ಹಾಗೆ ನೋಡ್ರಿ, ಡ್ಯೂಟಿಗೂ ಇಲ್ಲ, ಇನ್ನು ಮನೆಗಿದ್ದಾರೆ, ಹೋಗಲ್ಲ ಇನ್ನು 1-2-3 ದಿವಸ. ಹೆಂಗೆ ಮಾಡ್ತಾರೆ ಮಷಿನ್. ಇನ್ನು ಪಾತ್ರೆ ವಾಶ್ ಮಾಡಬೇಕು. ನಮ್ಮ ಪ್ರಿಯಾಂಶ ಸ್ಕೂಲಿಗೆ ಹೋಗ್ತಾನಂತ, ಅವತ್ತೇ ಅದನ್ನೇ ಅಡುಗೆ ಕೊಡ್ಬೇಕಂತ ಮೆಸೇಜು. ಹೇಳ್ರಿ, ದುಡಿತಿರ್ಬೇಕಿಲ್ಲ, ದುಡ್ಡು ಇರ್ಬೇಕು, ಇಲ್ಲಾಂದ್ರೆ ಕಟ್ಕೊಂಡು ಏನು ತಿಂದು ನಾವು ಬೆಲೆ ಕೊಡಲ್ಲ. ನಾನು ಡ್ಯೂಟಿಗೆ ಹೋಗಲ್ಲ ಅಂತ ಹಾಗೆ ನೈಟ್ಲಿಂದ ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇನ್ನು ನೈಟ್ ಬಂದು ನಾನು ಒಂದು ಸ್ವಲ್ಪ ಮೆಂತ್ಯ ಪಲ್ಯ ಫ್ರಿಜ್ಜಲ್ಲಿ ಹಾಗೇ ಇತ್ತು. ಇನ್ನು ಭಾಳ ದಿನ ಇಟ್ಟು ಚೆನ್ನಾಗಿರಲ್ಲ ಅಂತಂದೇಳಿ ಮೆಂತ್ಯ ಪಲ್ಯ ಚೆನ್ನಾಗಿ ಎಣ್ಣೆಲಿ ಬೆಳೆಸ್ಕೊಂಡು ಇನ್ನು ಟೊಮಾಟೊ ಹಾಕಿ ಚೆನ್ನಾಗಿ ಬೆಳೆಸ್ಕೊಂಡು ಒಂದು 4 ತತ್ತಿ ಇದ್ದು ಫ್ರಿಜ್ಜಲ್ಲಿ. ಹಾಗಾಗಿ ತತ್ತಿ ಪಲ್ಯ ಏನಾದರೂ ಮಾಡಿಬಿಡೋಣ, ಯಾಕಂದರೆ ಊಟ ಏನು ಮಾಡಿದ್ರು ಫ್ರೆಂಡ್, ರೊಟ್ಟಿ ಅನ್ನ ಎಲ್ಲ ಹಾಗೇ ಇತ್ತು. ಹಾಗಾಗಿ ಸುಮ್ಮನೆ ಇದು ತೊಂಡೆಕಾಯಿ ಊಟ ಸ್ವಲ್ಪ ತಿಂದಿದ್ದು, ಉಳ್ಕಿದ್ದು ಮನೆ ಹತ್ರ ಹಿಂಗೆ ಏನಾದರೂ ಮಾಡಿ ಕೇಳ್ತಾರಲ್ವ, ಅವ್ರು ಅಕ್ಕೋರು ಹಾಕ್ಕೊಟ್ಟಿದ್ದೆ. ಇನ್ನು ನಮಗೆ ಬೆಳಗ್ಗೆನೇ ಸರಿಯಾಗಿತ್ತು ತೊಂಡೆಕಾಯಿ ಪಲ್ಯ. ಅದೇ ಹೇಳಿದ್ನಲ್ವ, 1 ಟೈಮ್ ತಿನ್ನೋಕ್ಕೆ ಓಕೆ, ಬಟ್ ನೆಕ್ಸ್ಟ್ ಟೈಮ್ ಒಂಥರ ಮಕ್ಸೆಟ್ ಪಡ್ದಂಗೆ ಆಯ್ತು. ಅಂದರೆ ತಿಂದ ಅಭ್ಯಾಸ ಇಲ್ಲಲ್ವ, ಆಗ ಅನಿಸುತ್ತೆ ಅಷ್ಟೇ. ತಿನ್ನರಿ ಅಂದರೆ ಓಕೆ. ಇನ್ನು ನಾನು ಸ್ವಲ್ಪ ಇದು ತತ್ತಿ ಎಲ್ಲ ಕುದಿಸ್ಕೊಂಡು ಸಿಂಪಲಾಗಿ ಮಾಡ್ಕೊಂಡಿದ್ದೆ ಫ್ರೆಂಡ್. ಯಾಕಂದರೆ ಅವರು ಸ್ವಲ್ಪ ಅದೇ ಪ್ರಾಜೆಕ್ಟಿಗೋಸ್ಕರ ತಿರುಗಾಡ್ತಿದ್ದಾರಲ್ವ, ಹಾಗಾಗಿ ಊಟ ಮಾಡಿದ್ದಿಲ್ಲ. ಅವರು ರೊಟ್ಟಿ ಅದಂದರೆ ತಿಂದೋಗಿದ್ರಿ. ನಾನು ಎಷ್ಟೊಂದು ರೊಟ್ಟಿ ಹಾಕಿದ್ದೆ ನಾನು, ಹಾಗಾಗಿ ರೊಟ್ಟಿ ಅನ್ನ ಎಲ್ಲ ಹಾಗೆ ಇತ್ತು. ಹಾಗಾಗಿ ಸಿಂಪಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಕೆಲಸ ಇವತ್ತಾಗೈತಾ? ಇವತ್ತಾಯ್ತಾ? ಮುಗೀತಾ? ನಾಳೆಗೇನು ನಾಳೆಗೆ ಜಾಕೆಟ್ ಎಲ್ಲ ಮಿಟ್ಟಿಸ್ಕೊಂಡು ಫೇಸ್ ಲಾಕ ಮಾಡಿಸ್ಬೇಕಷ್ಟೆ, ಮುಗೀತಲ್ಲ. ಇನ್ನು ಇವ್ರು ಡ್ಯೂಟಿಗೆ ಹೋಗೋದಿತ್ತಲ್ಲ ಫ್ರೆಂಡ್ಸ್, ಎಷ್ಟು ದಿವಸ ಅದೇನೇನೇನೇ ಪ್ರೊಸೆಸ್ ಇರ್ತದೆ ಅದೆಲ್ಲ ಮುಗಿಸ್ಕೊಂಡು ಫೈನಲ್ ಈಗ ಬಂದಿದೆ. ಬೆಳಿಗ್ಗೆ ಬೇಗನೆ ಹೋಗಿದ್ರು, 7 ಗಂಟೆಗೆ ಹೋಗಿದ್ರು. ಲಾಗ್ ಮಾಡೋಕ್ಕಾಗಿಲ್ಲ. ಬರತ್ನಾಗ ನನ್ನ ಫೇವ್ರೆಟ್ ಎಗ್ ಪಪ್ಪು, ನಮ್ಮ ಪ್ರಿಯಾಂಶಿಗೆ ಫೇವ್ರೆಟ್ ಮೂಂಗ್ ದಾಲಲ್ಲಿ ಮೂಂಗ್ ದಾಲ್ ಅವ್ನಿಗೆ ಫೇವ್ರೆಟ್. ಬನ್ ಕೇಕ್ ಅವ್ನ ಫೇವ್ರೆಟ್. ಇದನ್ನು ನನ್ನ ಫೇವ್ರೆಟ್ ಎಗ್ ಪಪ್ ಅಂದೆ. ಇನ್ನು ಅವ್ನು ಮಲಗಿದ್ದಾನೆ ಇವತ್ತು ನಾಳೆ ಬಕ್ರೀದ್ ಐತಲ್ವ, ಇವತ್ತೇನೋ ರಜೆ ಜಲ್ದಿ ಕೊಟ್ಟಾರ, ಬೇಗ ಬಿಟ್ಟಾರ ಅಂಗನವಾಡಿ. ಹಾಗಾಗಿ ಇನ್ನು 3-4 ದಿವಸ ಆಯಿತು ವಿಡಿಯೋನೇ ಮಾಡಿಲ್ಲ. ಶಾರ್ಟ್ಸ್ ಇವಾಗ ಮಾಡ್ತೀವಿ ಸದ್ಯಕ್ಕೆ. ನನ್ನ ಹಸ್ಬೆಂಡು ಬೆಳೆ ಚಪಾತಿ ಅಂದರೆ ತಿಂದು ಬೇಗ ಹೋಯ್ತ್ರಿ. ನಾವು ಊಟ ಮಾಡಿ ಒಂದು 4 ಶಾರ್ಟ್ ವಿಡಿಯೋಸ್ ಮಾಡಬೇಕು. ಮತ್ತು ಕಾಂತೀನಿ ಪಪ್ ನನ್ನ ಫೇವ್ರೆಟ್. ಸುಡ್ತಿದ್ದಾವೆ ಎಗ್. ಹಾಗೈತೆ ನೋಡಿ, ನಾವು ವಿಡಿಯೋ ಮಾಡ್ತೀವಿ, ಶಾರ್ಟ್ ವಿಡಿಯೋ ಮಾಡೋಣ ಅಂತೇಳಿ ನಾವು ಅಂದ್ಕೊಂಡಿದ್ರೆ ಇವ್ರು ಉಂಡು ಬೇಷು ಅಂದರೆ ಪಾಪ 4-5 ದಿನ ತಿರುಗಾಡಿ ಇದಾಗಿದೆ. ಮಲ್ಕೊಂಬಿಟ್ರ. ಇನ್ನು ನಾನು ಮಲ್ಗಿಬಿಟ್ಟಿದ್ದೆ, ಫ್ರೀನೇ ಮಲ್ಗಿಬಿಟ್ಟಿದ್ದೆ. ಈಗ ಎದ್ದು ಚಹಾ ಮಾಡ್ಕೊಂಡು ಕುಡಿತಿದ್ವಿ. ಸ್ಟಾರ್ಟ್ ಮಾಡ್ಬೇಕು. ಇನ್ನು ಬೆಡ್ ಕವರ್ ಹಾಸ್ಬೇಕು. ಮೊನ್ನೆ ನೀರು ಬರಿದ್ವಲ್ಲ, ಹೋಗ್ದಿದ್ದಿಲ್ಲ. ಅದು ಒಂದು ಅರ್ಜಿ ಕೊಡ್ತೀನಿ. ನೋಡಿ, ಉದಿಗೆ ಮುಗೋತಾರ ನಮ್ಮಮ್ಮರು ಬುಧವಾರ ದಿವಸ ಅದಕ್ಕೆ ಫೋನ್ ಮಾಡ್ತಾರೆ, ನಾಳೆಗೆ ಬರ್ತೀನಿ ಕರಿಯಕ್ಕೆ ಬಾ ಅಂತ ಕರಿಯೋಕೆ. ಇವ್ರು ಬೇಡ ಅಂತಾರೆ, ನೀವು ಹೋಗಿ ಇಷ್ಟ ಇಲ್ಲ ಗೈಸ್. ಅದಕ್ಕೆ ಇವ್ರು ಸೋಮವಾರದಿಂದ ಇನ್ನೇನು ಡ್ಯೂಟಿಗೆ ಹೋಗ್ತಾರೆ. ಅದಕ್ಕೆ ಬೇಡ, ಇನ್ನೆಷ್ಟು ಟೈಮ್ ಹೋಗೋಣ ಅಂತ ಅಡ್ಲಿ ತುಂಬಿಸ್ತಾರೆ ಊರ. ಓಕೆ, ಇವಾಗ ಚಹಾ ಕುಡಿದು ಮಾಡ್ಬೇಕು, ಬೇಗ ಮಾಡ್ಕೊಂಡು. ಯಾಕಂದ್ರೆ ನನಗೆ ಟೈಮ್ ಸಿಗೋದೇ ಈಗ ಇವತ್ತು ನಾಳೆ ಅಂದರೆ 2-3 ದಿವಸ 4-5 ಮಾಡಿಬಿಟ್ರೆ ನನಗೆ ಒಂದು ವಾರ ಚಿಂತೆ ಇರಲ್ಲ. ಓಕೆ, ಮಾಡಬೇಕು. ಹಾಗೆ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಗೊತ್ತಿದ್ದರೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೇನಿಲ್ಲ ಗೈಸ್, ಇವಾಗ ಚಹಾ ಕುಡಿದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಕೈಗೆ ತೊಗೊಂಡು
ಅಕ್ಕಿ ನೆನಕ್ಕಿ ಊಟ ಮಾಡೋದ್ನಾಗ ಅನ್ನ ಮಾಡ್ಕೊಂಡು ಬೇಗ ಬೇಗ ಮಾಡೋ ಅವೆಲ್ಲ ಮಾಡ್ಬೇಕು ಅನ್ಕೊಂಡಿದ್ವಿ, ಮಲಗಿಬಿಟ್ರು ಮತ್ತೆ ಹೋಗ್ಲಿ ಬಿಡ ಅಂತ ಎಪ್ಸಿಲ್ಲ. 4-5 ದಿವಸ ಸ್ವಲ್ಪ ಅದು ಇದು ಮಾತಾಡೋದು ಅದು ಇದು ಹೋಗಿದ್ರು. ಇವತ್ತು ಜಲ್ದಿ ಬಂದಿದ್ದವರು, ಅದಕ್ಕೆ ಬೇಗ ಬೇಗ ಮಾಡೋಣ. ಒಮ್ಮೆ ನೋಡ್ರಿ ದೇವ್ರಿಗೆ ಬಿಟ್ಟಿದ್ದು ನಾವು. ಏನು ಕೊಡ್ತಾರಪ್ಪ ಸ್ಕೂಲ ಪ್ರೀ? ಏನು ಕೊಡ್ತಾರ ಸ್ಕೂಲ? ಏನೇ ಕೊಟ್ರ ಟೋಪಿ ಟಪ್ಪಿ ಮತ್ತೆ ಜಂಪ್ ಎಲ್ಲರೂ ಹೇಳಿದ ಸಂಜೆ ಮೇಲೆ ನೀನು ಹೇಳ ಅಕ್ಕನ ಮಗ ನೋಡ್ತಾನೆ, ಅಕ್ಕಿ ಕೊಡ್ತಾನೆ. ಅಕ್ಕಿ ಕೊಟ್ಟ ಏನೇ ಕೊಡ ಸ್ಕೂಲಾಗ ಹೋದು ಅಕ್ಕನ ಮಕ್ಕ ಎಕ್ಸ್ಪ್ರೆಷನ್ ಆಡಮ್ ಬನ್ನಿ ಪ್ರಿಯ. ಹೇಗೆ ತಿಂದೆ ಇದೇನು ಏನು ಹೇಳಂಗಿಲ್ಲ, ಏನು ಕಲಿಯಂಗಿಲ್ಲ ನೀನು ಸ್ಕೂಲಾಗ? ಪ್ರೀ ಬಾಯಿ ಅಲ್ಲಲ್ಲಿ ಕಡಿತೀನಿ ನೋಡ್ರಿ. ಏನ್ ಹೇಳ್ಕೊಟ್ಟಾರ? ನಿನಗೆ ಕಳ್ತಿರೋದ ಕೊಂಡ್ಕೊಂಡ್ಬಿಡ್ತೀಯ. ಮಾತು ಬರಂಗಿಲ್ಲ ನಿನಗೆ? ಇಲ್ಲ ಬಿಡು, ಪಪ್ಪ ಅಲ್ಲ. ಬಾ ಬಾ ಬಾ. ಏನಾಗ ಪ್ರಿಯಾಂಶಿ ಅವರಪ್ಪ ಸ್ವಲ್ಪ ಬೈತಿದ್ರು, ಗದಿಸ್ತಿದ್ರು. ಸುಮ್ಮನೆ ಹಂಗೆ ಇರುತ್ತಲ್ವ, ಏನು ಕೊಟ್ರೆ ಹಂಗೆ ಕೇಳ್ತಿದ್ರೆ. ಇನ್ನು ನನ್ನ ಭಯಕ್ಕಿನ್ನ ಅವ್ರ ಅಪ್ಪನ ಭಯನೇ ಜಾಸ್ತಿ ಇದೆ. ನನ್ನ ಭಯ ಸ್ವಲ್ಪ ಕಮ್ಮಿನೇ. ಇನ್ನು ಅವ್ರು ಸ್ವಲ್ಪ ಗದರಿಸ್ಬಿಟ್ರೆ ಸಾಕು, ಸುಮ್ಮನೆ ಆಗ್ಬಿಡ್ತಾನೆ. ಇನ್ನು ಬೆಳಗ್ಗೆ ನಾನು ಇದು ಚೌಳೆಕಾಯಿ ಚಪಾತಿ ಮತ್ತು ಅನ್ನ ಗಟ್ಟಿ ಪಪ್ಪು ಮಾಡ್ದಂಗೆ ಮಾಡಿದ್ದೆ. ಇನ್ನು ಲಾಗ್ ಮಾಡೋಕ್ಕಾಗಿಲ್ಲ ಫ್ರೆಂಡ್. ಇವತ್ತು ಬೇಗನೆ ಹೋಗಿದ್ರು ಅವರು, ಬೆಳಗ್ಗೆ 7 ಗಂಟೆಗೆಲ್ಲ ಮನೆ ಬಿಟ್ಟಿದ್ರು. ಯಾಕಂದರೆ ನೈಟು ಫುಲ್ಲು ಲೇಟಾಗಿ ಬಂದಿದ್ದರು. ಹಾಗಾಗಿ ಬೆಳಿಗ್ಗೆ ಬೇಗ ಹೋಗಿದ್ರೆ ಕೆಲಸ ಆಗುತ್ತಂತೆ ಜಲ್ದಿನೇ ಹೋಗಿದ್ರು. ಇನ್ನು ಒಂದು ಸ್ವಲ್ಪ ಚಪಾತಿ ಹಾಗೆ ಒಂದು ಸ್ವಲ್ಪ ಚೌಳೆಕಾಯಿ ಎಲ್ಲ ಹಾಗೇ ಇತ್ತು. ಹಾಗಾಗಿ ಪ್ರಿಯಾಂಶಿಗೆ ಒಂದು ಅರ್ಧ ಚಪಾತಿ ಎಲ್ಲ ಒಂದು ಅರ್ಧ ಆಮ್ಲೆಟ್ ಅದ್ರ ಸುತ್ತಿ ಕೊಡ್ತಿದ್ದೆ. ಅವ್ನು ತಿಂತಾನೆ ಓಡಾಡಕ್ಕಂತ ಅಂದ. ಅವನದೇನು ಚಾಡೆ ಅಂದರೆ ಅಂಗನವಾಡಿಯಲ್ಲಿ ಬೇಯಿಸು ಅವನದೇ ಪ್ಲೇಟ್ ತಗೊಂಡು ಊಟ ಮಾಡ್ತಾನೆ ಫ್ರೀ. ಮನೆಗಂದ್ರೆ ಗೊಳಾಡಿಸ್ತಾನೆ. ಈಗಿದೆ ನನ್ನ ಮಗ, ಹಾಗಾಗಿ ಈ ಥರ ಸುತ್ತಕೊಟ್ರೆ ತಿಂತಾನೆ. ಅವನಿಗೆ ಈ ಥರ ರೋಲ್ ಥರ ಮಾಡಿಕೊಟ್ರೆ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಕೊಡ್ತಿದ್ದೆ. ಇನ್ನು ಸಿಂಪಲ್ಲಾಗಿ ಶಾರ್ಟ್ ವಿಡಿಯೋ ಮಾಡಾದ್ಮೇಲೆ ಒಂದೇ ಮಾಡಿದ್ದೆ ಫ್ರೆಂಡ್ಸ್, ತುಂಬ ಟೈಮ್ ಹಿಡಿದ್ಬಿಡ್ತು. ಆಲ್ಮೋಸ್ಟ್ ಇವತ್ತು ಬೆಳಿಗ್ಗೆನೇ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಈಗ ಎಡಿಟ್ ಮಾಡ್ತಿದ್ದೀನಲ್ವ, ಈಗ ಹೇಳ್ತಿದ್ದೀನಿ. ಇನ್ನು ಸಾರು ಇತ್ತಲ್ವ, ಹಾಗಾಗಿ ಅನ್ನ ಒಂದೇ ಮಾಡಿ ಸ್ವಲ್ಪ ಆಮ್ಲೆಟ್ ಹಾಕಿದ್ದೆ, ಅದನ್ನೇ ತಿಂದ್ವಿ. ಇನ್ನು ನಾಳೆ ಬಕ್ರೀದ್ ಇತ್ತಲ್ವ, ನಮ್ಮ ಮನೆ ಹತ್ರ ಒಂದು ಹುಡುಗಿ ಮೀನು ಹಾಕ್ಸ್ಕೊಳಕ್ಕೆ ಬಂದಿದ್ಲು.